ಗಂಡ ಹೆಂಡತಿ ಮನೇಲಿದ್ದಾರೆ ಅಂತ ಅಂದ್ಮೇಲೆ ಒಂದು ಪ್ರಶ್ನೆ ಅಂತೂ ಕಾಮನ್, ಇವತ್ತು ಯಾರು ಅಡ್ಗೆ ಮಾಡಬೇಕು ಅಂತ. ಆ ಪ್ರಶ್ನೆಗೆ ಉತ್ತರ ಹುಡುಗಕ್ಕಂತಾನೆ ಇವತ್ತು ನಮ್ಮ ಅಡ್ಗೆ ಮನೆಗೆ ಬಂದಿದ್ದಾರೆ ಈ ಮುದ್ದಾದ ಜೋಡಿಗಳು. ಸೊ ಪ್ಲೀಸ್ ವೆಲ್ಕಮ್ ವಿಕ್ರಮ್ ಸೂರಿ ಸರ್ ಹಾಗೆ ನಮಿತಾ ರಾವ್ ಮೇಡಮ್. ಒಣ ಒಳಗೆ ಅವರ ಕಾಳು ಕುಣಿದಾಡ್ತಿದ್ದು, ಒಣ ಒಳಗೆ ಅವರ ಕಾಳು ಕುಣಿದಾಡ್ತಿ ಸುದ್ದಿ ಕೇಳಿ ಹಬ್ಬ ಈಗ ನನ್ನ ಸೋಗೆ ಒಂದು ಕಳೆ ಬಂತು. ಬನ್ನಿ ಮೊದಲಿಗೆ ದಂಪತಿಗಳಿಗೆ, ಅದರಲ್ಲೂ ದಮ್ ಇರುವಂತ ಪತಿ ಪತ್ನಿಯರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಫಾರ್ಮಲ್ ಆಗೋಯ್ತು. ಗಂಡ ಹೆಂಡತಿ ಡಿಸ್ಕಸ್ ಮಾಡಿ ನನಗೋಸ್ಕರ ಏನ್ ಡಿಶ್ ತಗೊಬಂದಿದ್ದೀರಾ? ವಿಶೇಷವಾದಂತ ಮಾವಿನಕಾಯಿ ರೆಸಿಪಿ ಇರುವಂತ ಒಂದು ಸೂಪರ್ ಆಗಿರೋ ಮೌತ್ ವಾಟರಿಂಗ್ ಚಟ್ನಿ. ಇವತ್ತು ನಮಿತಾ ಮೇಡಮ್ ಅವರು ಮೌತ್ ವಾಟರಿಂಗ್ ಚಟ್ನಿ ಮಾಡ್ತಾ ಇದಾರೆ ಅಂತ ಹೆಂಗ್ ಹೇಳಿ ನಾನು? ಈಗ ಚಟ್ನಿಗೆ ಒಂದು ನಾಮಕರಣ ಏನಾದ್ರು ಮಾಡೋದಿದ್ರೆ ಮಾವಿಟ್ಟು. ಓಕೆ, ಇವತ್ತು ನಮ್ಮ ದಂಪತಿಗಳು ಅಂತಂದ್ರೆ ನಮ್ಮ ವಿಕ್ರಮ್ ಸರ್ ಹಾಗೆ ನಮ್ಮ ನಮಿತಾ ಮೇಡಮ್ ಅವರು ಮಾವಿಟ್ಟು ಚಟ್ನಿನ ಮಾಡ್ತಾ ಇದಾರೆ. ಓಕೆ, ಫಸ್ಟ್ ನನಗೆ ಮಾವಿನಕಾಯಿ ಮತ್ತೆ ಟೊಮೆಟೊ ಬೇಯಿಸ್ಕೋಬೇಕು. ಸೊ ಒಂದು ಪ್ಯಾನು, ಪಾತ್ರೆ, ಎನಿಥಿಂಗ್. ಸೂಪರ್ ಆಗ್ಬೋದಾ? ಓಕೆ, ಈಗ ನೀರ್ ಹಾಕ್ಬೇಕು ಇದಕ್ಕೆ. ನೀರ್ ಹಾಕೋಣ ಮೇಡಮ್. ಇವಾಗ ತರಕಾರಿ ನೀರು ಕುಡ್ತಿದ್ವಿ ಅಲ್ಲ, ಏನ್ ಗೊತ್ತಾ? ಓಕೆ, ಅಂದ್ರೆ ಈಗ ಬೇಯ್ಬೇಕಲ್ವಾ, ಅದಕ್ಕೆ ಅಷ್ಟು ನೀರು ಒಂಚೂರು ಹಾಕಿ. ಸಾಕು. ಇದನ್ನ ಹೀಗೆ ಈ ಮಾವಿನಕಾಯಿ ಇದು ಹುಳಿ ಮಾವಿನಕಾಯಿ. ಓಕೆ, ಸೊ ಇದನ್ನ ಈ ತರ ನೋಡಿ, ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋದು. ಇದನ್ನ ಉಲ್ಟಾ ಇಡಬೇಕು. ಸೊ ಬೇಯಕ್ಕೆ ಈಸಿ ಆಗತ್ತೆ ಅಂತ ಅಷ್ಟೇ. ಸೊ ಹೇಗಿದ್ರು ಇದು ಬೇಯಿಸ್ಬೇಕು, ಹಾಗಾಗಿ ಟೊಮೆಟೊನು ಕೂಡ ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸ್ಬೇಕು. ಓಕೆ, ಇದಕ್ಕೊಂದು 2 ಟೊಮೆಟೊ ಅಂತ ಹೇಳೋಣ. ಆಯ್ತಾ? ಇದು ಬೇಯಬೇಕು, ಮುಚ್ಚಿಡೋಣ. ಎಸ್. ಅಂಡ್ ನನಗೆ ನಿಮ್ಮ ಅಭಿನಯದಲ್ಲಿ ತುಂಬಾ ಇಷ್ಟ ಆಗಿದ್ದು ಉಮಾಶ್ರೀ ಅಮ್ಮ ಮಾಡೋದು. ಓ ಮೈ ಗಾಡ್, ಯು ಹ್ಯಾವ್ ಟು ಡೂ. ಇವಾಗ ನಮ್ಮ ಕೋರಿಕೆ ನೀವು ಹಾಗೆ ಕಲಿ ನಾನು ಪ್ಲೀಸ್. ಮಗ, ಮಕ್ಕಳು ಇರುವುದು ಅಂದ್ರೆ ಮರದಾಗಿನ ಮಾವಿನಕಾಯಿ ಕಿತ್ತಂಗ ಹೊಟ್ಟಿಂದ ಚುಕ್ಕು ಬಂದ ಮ್ಯಾಕಲ್ಲ ಕಣೆ ಮಕ್ಕಳು ನಿಗಾ ಮಡ್ಗುದು. ಹೊಟ್ಟೆಲಿದ್ದಾಗ್ಲೇ ಅವು ತಾನ ಪಾನ ನಿಗಾ ನೀಡಿ ನೋಡಬೇಕು. ಗೊತ್ತಾಯ್ತೋ? ಏನು ಗೊತ್ತಾಯ್ತು ಪ್ಯಾಸನ ಮುಂದೆ? ದೊರ್ಮಯ್ಯ, ಯೋ ದೊರ್ಮಯ್ಯ, ನಾಯಿನ ಕರೆದ್ರೆ ಆಡುದದ್ರ ಬಾಲ ಅಂದಂಗೆ ನಿನ್ನ ಗಂಡನ ಕರೆದ್ರೆ ನೀನು ಬಂದೋ ಬಾರೆ ಸುಪ್ನಾತಿ. ಮಗಿನೆತ್ತು ಕೊಟ್ಬಿಟ್ರು ಸಂಬಂಧ ತೀರೋಯ್ತು ಅಂತ ತೀರ್ ಕೊಟ್ಟು ನೀನೆಯೋ ತಿಳ್ಕಳೆ. ಮಗಿನೆತ್ತು ಕೊಟ್ರು ಸಂಬಂಧ ತೀರೋದಿಲ್ಲ ಕಣೆ, ಸಂಬಂಧ ಬೆಳೀತದೆ. ಯಾಕಯ್ಯ, ನಮ್ಮ ಪುಟ್ಟಂಜ ಹೊಟ್ಟಿದ್ದ ಆಚೆ ಪುರ್ಗಟ್ಟ ನಮ್ಮ ಠಿಕಾಣಿ ಇಲ್ಲಯ್ಯ. ಕತ್ತರ ಬಸ್ರಿ ಖಾನೆ ಒಳಗೆ ನಮ್ಮ ಸಾಮಾನು. ಸೂಪರ್ ಸೂಪರ್. ಈಗ ನೋಡುವ. ಎಸ್, ನೀಟಾಗಿ ಬೆಂದಿದೆ ಇದು ನಾಯ್ನ. ವಾ. ಸೊ ಇದು ಆಫ್ ಮಾಡ್ತೀನಿ. ಇದು ರೆಡಿ ಆಗಿದೆ. ಓಕೆ, ಸೊ ಇವಾಗ ನನಗೆ ಗ್ರೈಂಡರ್ ಬೇಕು, ಮಿಕ್ಸರ್ ಜಾರು. ಇದನ್ನ ಶಿಫ್ಟ್ ಮಾಡಿಬಿಟ್ಟು ನನಗೆ ಇನ್ನೊಂದು ಪುಟ್ಟದೊಂದು ಬಾಂಡ್ಲಿನೋ ಏನಾದರೂ ಬೇಕು. ಇದಕ್ಕೆ ಹಸಿಮೆಣಸಿನ್ಕಾಯಿ, ಕೆಲವ್ರು ತುಂಬಾ ಖಾರ ಬೇಕು ಅಂದ್ರೆ ಖಾರ ಹಾಕೋತಾರೆ. ಬಟ್ ಸ್ವಲ್ಪ ಮೀಡಿಯಂ ಅಂತಂದ್ರೆ, ಈಗ ನೋಡಿ ನಾನು ಒಂದು 2, 3 ಬೇಡ, ಹುಳಿ ಇರೋದ್ರಿಂದ ಒಂಚೂರು ಎಕ್ಸ್ಟ್ರಾ ಹಾಕ್ತೀನಿ. ಆಮೇಲೆ ಬೆಳ್ಳುಳ್ಳಿ ರೆಡಿ ಮಾಡಿ ಇಟ್ಕೊಂಡಿರೋದು ಒಂದು ಇಷ್ಟು ಸಾಕ. ಓಕೆ, ಈರುಳ್ಳಿನೂ ಅಷ್ಟೇ ಒಂದು ರುಚಿಗೆ ತಕ್ಕಷ್ಟು. ಸುಮ್ಮನೆ ಹೇಳೋದೆಲ್ಲ ಕೇಳ್ಬೇಡಿ. ಪ್ರಪಂಚದಲ್ಲಿ ಫಸ್ಟ್ ಟೈಮ್ ವಿಕ್ರಮ್ ಸರ್ ಬಾಯಲ್ಲ ಈರುಳ್ಳಿ ರುಚಿಗೆ ತಕ್ಕಷ್ಟು ಅಂತ ಕೇಳಿದ್ದೆ. ಈರುಳ್ಳಿ ನೋಡಿ, ದೊಡ್ಡ ಈರುಳ್ಳಿ ಅದು ಒಂದು ಅರ್ಧ ಸಾಕು, ಚಿಕ್ಕದಾದ್ರೆ ಒಂದು ಫುಲ್. ಇದು ಮೂರನ್ನು ಒಂಚೂರು ಫ್ರೈ ಮಾಡ್ಬಿಟ್ಟು ಒಳ್ಳೆ ಮೇಡಮ್ ಸಾಕು. ಒಂದು ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬಹುದು, ಇಲ್ಲ ಹೀಗೇನು ಹುರಿಬಹುದು. ಓಕೆ, ಇದು ತಣ್ಣಗಾಗಿದೆ. ಇದು ಮಿಕ್ಸಿಗೆ ಹಾಕೊಂಡ್ಬಿಡೋಣ ಜಾರ್ಗೆ. ಈಗ ಇದು ಬೇಯಿಸಿರುವಂತ ಮಾವಿನಕಾಯಿ ಮತ್ತೆ ಟೊಮೆಟೊ. ಇದು ಸಿಪ್ಪೆನು ತೆಗಿಬಹುದು, ಬಟ್ ಸಿಪ್ಪೆ ಇದ್ರೆ ಏನಂದ್ರೆ ಅದರಲ್ಲಿ ವಿಟಮಿನ್ಸ್ ಇಂದ್ರೆಲ್ಲ ಇರುತ್ತೆ. ಇಟ್ಸ್ ಆಲ್ವೇಸ್ ಗುಡ್. ಸೂಪರ್. ಓಕೆ,
ಸಿಪ್ಪೆ ಜೊತೆ ಇದ್ರೆ ರುಚಿ ಜಾಸ್ತಿ. ಇದಕ್ಕೆ ಇವಾಗ ಹೇಳಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿದ್ರ ಅಸಿಸ್ಟೆಂಟ್ ನ ಹೆಂಗ್ ರೆಡಿ ಮಾಡಿದ್ರೆ. ಅಷ್ಟೇ. ನೆಕ್ಸ್ಟ್ ಅಡುಗೆ ಇವಾಗ ಅವ್ರ ಕಡೆನೇ ಮಾಡಿಸ್ತಾರೆ. ಅಯ್ಯೋ ಇಲ್ಲ, ಡೋಂಟ್ ಇವನ್ ಟೇಕ್ ದಟ್ ಚಾನ್ಸ್. ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ, ಕೊತ್ತಂಬರಿ. ಇದೇನ್ ಗೊತ್ತಾ, ಧಾರಾಳವಾಗಿ ಹಾಕ್ಬೋದು. ವಾ ಎಸ್. ಇವಾಗ ನಾನು ಈ ಕಪ್ಪಲ್ಲಿ ಇರೋಷ್ಟು ಅದು ಅಂದಾಜ್ ಮೇಲೆ ಎಲ್ರಿಗೂ ಗೊತ್ತಾಗತ್ತೆ. ಎಷ್ಟು ಒಂದು ಅದನ್ನ ಹಾಕಿದ್ರಾಯ್ತು. ಅಷ್ಟೇ, ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಇವತ್ತು ನಾವು ಯೂಸ್ ಮಾಡ್ತಾ ಇದೀವಿ ಬೋರೋಸಿಲ್ ಅವರ ಮಿಕ್ಸಿ. ನಮ್ಮ ಸಖತ್ತಾಗಿರೋ ಮಾವಿಟ್ಟೋ ಚಟ್ನಿ ಮಾಡೋದಕ್ಕೆ. ಓಕೆ, ಘಮ ಘಮ ಅಂತಿದೆ ಅಂತ. ಎಸ್, ಓಕೆ. ಇದು ಸಾಕು. ಸಾಕಾ? ಇದು ನೀವು ಸರ್ವ್ ಮಾಡ್ಕೊಂಡ್ಬಿಡೋಣ. ಸರ್ವ್ ಮಾಡ್ಕೊಂಡು ಆಮೇಲೆ ಒಗ್ಗರಣೆ ಹಾಕೊಳ್ಳೋದಾ? ಓಕೆ, ಇದಕ್ಕೆ ಈಗ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣವಾ? ಅಕ್ಕ ತಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡೋಣ. ನಮ್ಮ ಕಿಚನ್ ಅಲ್ಲಿ ಇವತ್ತು ನಾವು ಬಳಸ್ತಾ ಇದೀವಿ ನಮ್ಮ ಮಾವಿಟೋ ಚಟ್ನಿಗೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ವಾ, ಇದು ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವ್ರದ್ದು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅದು ನಾವು ಬಳಸ್ತಾ ಇರೋದು. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರದ್ದು ಸಾಕಷ್ಟು ಡಿಫರೆಂಟ್ ಆಯಿಲ್ ಸಿಗುತ್ತೆ. ಅಂಡ್ ಈ ಆಯಿಲ್ ಬಳಸಿ ಮಾಡಿರುವಂತ ಅಡುಗೆನ ಗಿಲ್ಟ್ ಫ್ರೀ ಆಗಿ ತಿನ್ನಬಹುದು. ಸ್ವತಃ ಬ್ರಾಂಡ್ ಹೇಳುತ್ತೆ, ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದು ಮಾಡರ್ನ್ ಫೆಸಿಲಿಟಿಯಲ್ಲಿ ಪ್ರಿಪೇರ್ ಆಗ್ತಾ ಇದೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಕುಕ್ ಮಾಡ್ಬೋದು. ಜನರಲ್ ಒಗ್ಗರಣೆ ಅಂದ್ರೆ ಸಾಸಿವೆ. ನೋಡಿ ಸರ್, ಅದಕ್ಕೆ ಸಾಸಿವೆ ಅಂತಾರೆ, ಕನ್ಫ್ಯೂಸ್ ಆಗ್ಬೇಡಿ ರಾಗಿ ಅಂತ. ಇಲ್ಲ, ಇಲ್ಲ. ಸಾಸಿವೆ ರಾಗಿ ಎರಡು ಒಂದೇ ತರ ಇರುತ್ತೆ. ನಾವು ಒಂಥರ ಸಾಸಿವೆ ಇದ್ದಂಗೆ ಚಟ ಅಂತ ಇರ್ತಾರೆ. ಇರ್ತಾರೆ. ನೋಡಿದ್ರೆ ಅವರೇ ಒಪ್ಕೊಂಡ್ರು. ನೆಕ್ಸ್ಟ್ ಅಫ್ಕೋರ್ಸ್ ಜೀರಿಗೆ. ಅದಾದ್ಮೇಲೆ ಅರ್ಶಿನ, ಆಮೇಲೆ ಚೂರು ಹಿಂಗು. ಇವತ್ತು ನಾವು ನಮ್ಮ ಮಾವಿಟ ಚಟ್ನಿಗೆ ಬಳಸ್ತಾ ಇದೀವಿ SSP ಹಿಂಗು. ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸು, ಟೇಸ್ಟ್ ನ ಡಬಲ್ ಎನ್ಹಾನ್ಸ್ ಮಾಡುತ್ತೆ. ಚೂರು ಹಿಂಗು, ಆಮೇಲೆ ಲಾಸ್ಟ್ ಅಲ್ಲಿ ಚೂರು ಕರಿಬೇವು. ಗಂಬೇಕದು ಸೌಂಡ್, ಅವಾಗಲೇ ಅದು ಸಮಾನ. ಓಕೆ, ಒಗ್ಗರಣೆ ರೆಡಿ ಇದೆ. ಇದನ್ನ ಚಟ್ನಿಗೆ ಮಾಡ್ಬಿಟ್ರೆ ನೋಡಿ, ಇದು ಈ ಘಮ, ಈ ಪರಿಮಳ ಬರ್ಬೇಕು. ನಿಮ್ಗೆ ಪ್ರೀತಿಯಿಂದ ಮಾವಿಟ್ಟೋ ಎಸ್ ಮಾಡಿರೋ ಮಾವಿಟ್ಟೋ ಚಟ್ನಿ. ಬಾ ದೇವ್ರೆ ಕಾಪಾಡಪ್ಪ ದಂಪತಿಗಳು ಮಾಡಿರೋ ಅಡ್ಗೆ. ಸೀರಿಯಸ್ಲಿ, ಆಕ್ಚುಲಿ ಏನ್ ಗೊತ್ತಾ ನಮಿತಕ್ಕ, ಇಷ್ಟು ಚೆನ್ನಾಗಿ ಚಟ್ನಿ ಬರೋದಕ್ಕೆ ಕಾರಣ ಈಸ್ ನಮ್ಮ ಫ್ರೀಡಮ್ ರಿಫೈನ್ ಆಯಿಲ್. ಬಿಕಾಸ್ ನೀವೇನು ರುಚಿಯಾಗಿ ಅಡುಗೆ ಮಾಡ್ತಿರಲ್ಲ, ಅದಕ್ಕೆ ನಮ್ಮ ಫ್ರೀಡಮ್ ಎಣ್ಣೆನ ಬಳಸಿದ್ರೆ ಅದ್ರ ಟೇಸ್ಟ್ನ ಇನ್ನೂ ಎನ್ಹಾನ್ಸ್ ಮಾಡುತ್ತೆ, ಇನ್ನೂ ಡಬಲ್ ಮಾಡುತ್ತೆ. ಅದಕ್ಕೆ ಅಂದಿದ್ದು ಕರೆಕ್ಟ್ ಅಲ್ವಾ? ಹಿಂಗೆ ಅವರು. ಸೊ ಈ ಮಾವಿಟ ಚಟ್ನಿಗೆ ನನ್ನ ಕಡೆಯಿಂದ ಮಜ್ಜಿಗೆ. ಮಾವಿಟೋ ಚಟ್ನಿ ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲಿಗೆ ತರಕಾರಿ ಮುಳುಗುವಷ್ಟು ನೀರು ಹಾಕಿ, ಅರ್ಧ ಸೀಳಿದ ಮಾವಿನಕಾಯಿ ಮತ್ತು ಹೆಚ್ಚಿದ 2 ಟೊಮೆಟೊ ನೀರಿಗೆ ಹಾಕಿ ಸಂಪೂರ್ಣವಾಗಿ ಬೇಯಿಸಿ ತಣಿಸಿಕೊಳ್ಳಿ. ಈಗ ಒಂದು ಕಡಾಯಿಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಉದ್ದಗೆ ಹೆಚ್ಚಿದ ಒಂದು ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಹುರಿದ ಪದಾರ್ಥ ಹಾಗೂ ಬೇಯಿಸಿದ ತರಕಾರಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ ಬೆಲ್ಲ, 1 ಕಪ್ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಟ್ಟುಕೊಳ್ಳಿ. ನಂತರ ಇನ್ನೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಚಿಟಿಕೆ ಅರಿಶಿನ, ಇಂಗು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಈಗ ಒಗ್ಗರಣೆಯನ್ನು ತಯಾರಿಸಿಕೊಂಡ ಚಟ್ನಿಗೆ ಸೇರಿಸಿಕೊಂಡರೆ ರುಚಿಯಾದ ಮಾವಿಟೋ ಚಟ್ನಿ ಸವಿಯಲು ಸಿದ್ಧ. ಹೆಂಗೋ
ದಂಪತಿಗಳು ಖಟ್ಟ ಮಿಟ್ಟನ ಸೇರಿ ಒಂದು ರೆಸಿಪಿನ ಮಾಡಿ ಕೊಟ್ಟಿದ್ದಾಯ್ತು. ಮೊಗ್ಯಾಂಬೊಗೆ ಮಜಾ ಬಂತು. ಬಟ್ ನೋಡಿ ನನಗೆ ಹಂಗೆಲ್ಲ ಸುಲಭವಾಗಿ ಹೆಂಗ್ ಕಳ್ಸಕ್ಕಾಗತ್ತೆ ನಾವು ಅಡ್ಗೆ ಮನೇನ. ಓಕೆ, ಸೊ ಈಗ ಇನ್ನೊಂದು ನನ್ಗೋಸ್ಕರ ಏನ್ ಮಾಡ್ತಾ ಇದೀರ? ನಾನು ಸ್ಪೆಷಲ್ ಆಗಿ ಕರಂ ಕುರುಮ್ ಪಾಸ್ತಾ ಮಾಡ್ತೀನಿ. ಎಸ್, ಜನರಲಿ ಪಾಸ್ತಾ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ, ಒರಿಜಿನಲ್ ಫ್ಲೇವರ್ ನ ಹೇಳ್ತಾ ಇರೋದು, ಸಕ್ಕದ ಇರುತ್ತೆ. ಬಟ್ ಇದು ವಿಶೇಷವಾಗಿರುವಂತ, ತಿಂದ್ರೆ ಇಟ್ಸ್ ಲೈಕ್ ಸ್ನಾಕ್ ಅನ್ಕೋಬಹುದು, ಫಿಲ್ಲಿಂಗು ಆಗತ್ತೆ. ಅದಕ್ಕೆ ಕರಂ ಕುರುಮ್. ಇವತ್ತೇ ಫಸ್ಟ್ ಹೇಳ್ತಾ ಇರೋದು, ನಾನು ತಿಂದಿಲ್ಲ. ಈ ಟಗ್ಲದು ಒಂದು ತಪ್ಲಿನ ಏನೋ ಒಂದು ತಂದು ಇಕ್ಕವ ಈ ಕಡೆ ಇಲ್ಲಿ ಒಲೆ ಮೇಲೆ ಇಟ್ವಿ ಅಂತ ವಿಕ್ರಮ್ ಪ್ರಶ್ನೆ ಕೇಳಿದ್ರೆ ಕಷ್ಟ. ಆನ್ ಮಾಡ್ಬೇಕಾ ಅಂತ. ಇಲ್ಲ, ತಪ್ಪಿ ಅವೆಲ್ಲ ಮಾಡ್ಬೇಡಿ, ಸುಮ್ನೆ ಇಲ್ಲಿ ಒಂದು ಕಲ್ಸ್ಕೊಳ್ಳೋದಕ್ಕಷ್ಟ ಅನುಕೂಲ ಆಗ್ಲಿ ಅಂತ ಇಲ್ಲ, ಇಟ್ಟಿಲ್ಲ. ನನ್ ಬೆಂಕಿ ಇದಕ್ಕಿಡಲ್ಲ, ಎಲ್ಲಿಡ್ಬೇಕೋ ಅಲ್ಲೇ ಇಡ್ತೀನಿ. ಇದು ಮ್ಯಾಕರೋನಿ ಪಾಸ್ತಾ. Okay. ಇದು ಬೇಸ್ ಇಟ್ಕೊಂಡಿದೀವಿ ಆಲ್ರೆಡಿ. ಓಕೆ, ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಓಹೋ, ಇದಕ್ಕೆ ಕಾರ್ನ್ ಫ್ಲೋರ್ ಅದು ಸಿಗುತ್ತೆ ರೆಡಿಯಾಗಿ. ಇವಾಗ ಇದು ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ಕರಿಬೇಕಾದ್ರೆ ಅದು ಕ್ರಿಸ್ಪಿಯಾಗಿ ಆಗ್ಬೇಕು. ಹಾಗಾಗಿ ಸೊ ನಮ್ಗೆ ಅಳತೆ ಗೊತ್ತಾಗುತ್ತೆ. ಇವಾಗ ನೀವು ಒಂದು ಬೌಲ್ ಅಂತಂದ್ರೆ ಒಂದ್ 5-6 ಸ್ಪೂನ್ ಅಷ್ಟು ಬೇಕಾಗತ್ತೆ. ಒಂದ್ 2 ಬೌಲ್ ಅಂತಂದ್ರೆ ಇನ್ನು ಜಾಸ್ತಿ ಬೇಕಾಗುತ್ತೆ, ಡಿಪೆಂಡಿಂಗ್ ಆನ್ ದ ಕನ್ಸಿಸ್ಟೆನ್ಸಿ. ಇದು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ನಿಮಗೆ ಗೊತ್ತಾಗತ್ತೆ ಇಷ್ಟು ಕ್ರಿಸ್ಪಿಯಾಗಿ ಬರೋ ತರ ಇಷ್ಟು ಬೇಕು. ಇದು ನೋಡಿ ನೀಟಾಗಿ ಕಲಸಿ ಈ ತರ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನನ್ಗೆ ಒಂದು ಬಾಂಡ್ಲಿ ಬೇಕು, ಎಣ್ಣೆ ಬೇಕು ಕಾಯಕ್ಕೆ. ಈಗ ಎಣ್ಣೆ ಬೇಕು. ನಾವ್ ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವಾಗ ನಾವು ಸಂಡಿಗೆ ಕರಿಬೇಕಾದ್ರೆ ಎಷ್ಟು ಎಣ್ಣೆ ತಗೋತೀವೋ ಬಾಂಡ್ಲಿಲಿ, ಆ ತರ ಅಷ್ಟು ಕನ್ಸಿಸ್ಟೆನ್ಸಿಲಿ ಇಟ್ಕೋಬೇಕು. ಅದನ್ನ ನೀಟಾಗಿ ಸ್ವಲ್ಪ ಕಾಯ್ಬೇಕು. ನಮಗೆ ಉದಯ ಒಳ್ಳೆ ಮೆಮೊರೀಸ್ ಗೊತ್ತಾ. ಮಧ್ಯಾಹ್ನ 1:30 ಸ್ಲಾಟ್ ಗೋಧೂಳಿ, ಅದ್ಭುತವಾದ ಸೀರಿಯಲ್, ನಂದು ಸೆಕೆಂಡ್ ಸೀರಿಯಲ್ ಉದಯ ಟಿವಿ ಮೆಮರಿ. ಚೆನ್ನಾಗಿ ಹಾಡ್ತಾಳೆ, ಹಾಡ್ಬೋದಾ? ಹಗಲ ಚಾಪೆಯ ಮೇಲೆ ഇരുಳು ಜತೆಯಾಗೋ ಸಮಯ, ಬೆಳಕು ಕತ್ತಲೆ ಕೂಡಿ ಬಾಳ ಜೊತೆಯಾಗೋ ಸಮಯ. ಹೇ ತೆಳುವಾದ ತೆರೆಯ ಗೋಧೂಳಿ ಸಮಯ, ತೆಳುವಾದ ತೆರೆಯ ಗೋಧೂಳಿ ಸಮಯ. ಇದು ಮೆಮೊರಿ ಗೊತ್ತಾ ನಮ್ಗೆ ಅದು. ಆ ಟೈಮಲ್ಲಿ ಇದ್ದಿದ್ದೇ ದೂರದರ್ಶನ್ ಒಂದು, ಫಸ್ಟ್ ಬಂದಿದ್ದೆ ಉದಯ ಟಿವಿ. ಕಾದಿದೆ ನೈನಾ. ಓಕೆ, ಇವಾಗ ಕಾರ್ನ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಇದನ್ನ ಫ್ರೈ ಮಾಡ್ಕೋಬೇಕು. Super. ಈಗ ನಾವು ಅಸಿಸ್ಟೆಂಟ್ ಅಂತ ಕರ್ಕೊಂಡ್ ಬಂದಿದೀವಲ್ಲ, ಅವ್ರ ಸ್ವಲ್ಪ ಕೆಲಸ ಕೊಡ್ಬೇಕಲ್ವಾ. ಕೊಡ್ಬೇಕು. ಬನ್ನಿ ಇವಾಗ ವಿಕ್ರಮ್ ಸರ್ ಹಾಕೋಣ. ಅಯ್ಯೋ, ಹಂಗ ಹಾಕ್ಬಾರ್ದು. ನೀವು ಒಂದೇ ದಿನಕ್ಕೆ ಅಷ್ಟೊಂದು ಕಲ್ತ್ಕೋಬಾರ್ದು. ಅಲ್ಲ, ಬೇಗ ಆಗತ್ತೆ ಅಂತ. ಓಕೆ, ಇವತ್ತು ನನಗೆ ಎಂಥ ಆನಂದ ಅಂದ್ರೆ ಮನೇಲಿ ಒಂದಿನ ಈ ತರ help ಮಾಡಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ಸ್. ನಾವು ನಮ್ಮ ಅಡುಗೆ ಮನೇಲಿ ಮಾಡಿಸ್ತೀವಿ. ನಿಮ್ಗೆ ಇದು ಟೈಮ್ ತಗೊಳತ್ತೆ. ಒಂದು ಸಂಡಿಗೆ ತರ ಆಗೋಯ್ತಾ ಇದು? ಹೌದು, ಈ ಕರಂ ಕೊರುಮ್ ಅಂದ್ರೆ ಮತ್ತೆ ಹಾಗೆ ಬೇಕಲ್ವಾ ಸಂಡಿಗೆ ತರ. ಸೊ ಇಷ್ಟು. ಈಗ ನನಗೊಂದು ಬೌಲ್ ಕೊಡಿ. ಸೊ ಆನ್ ಆಫ್ ಮಾಡಿದೀನಿ. ಓಕೆ, ಸಿ ಎಣ್ಣೆ ಎಲ್ಲ ಆದಷ್ಟು ತೆಗೆದ್ಬಿಟ್ಟು ಒಂದು ಬೌಲಿಗೆ ಹಾಕೊಳ್ಳಿ. ಓಕೆ, ಸೊ ಇದು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಒಂದ್ ಸ್ವಲ್ಪ ಸೌಂಡ್ ಕೇಳಿಸ್ತಿದ್ಯಾ? ಕರ ಕರ ಕರ. ಎಕ್ಸಾಕ್ಟ್ಲಿ, ಅದಕ್ಕೆ ಕರಂ ಕುರುಮ್ ಇಲ್ಲಿಡೋಣ. ಚೂರು ಧನಿಯಾ ಪುಡಿ ಎಷ್ಟು ಬೇಕೋ, ಏನಪ್ಪಾ ರುಚಿಗೆ ತಕ್ಕಷ್ಟು ಧನಿಯಾ. ಹಿಂದೆ ಹೇಳ್ಕೊಂಡು ಕರ್ಕೊಂಡ್ ಬರೀ ಅದೊಂದು ಡೈಲಾಗ್ ಸೊ ಅಚ್ಕಾರದ ಪುಡಿ, ಇದು ನಿಮ್ಮ ರುಚಿಗೆ ತಕ್ಕಷ್ಟು. ಆಮೇಲೆ ಉಪ್ಪು, ಇದು ಅಷ್ಟೇ ನಿಮ್ಗೆ ನೋಡ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಓಕೆ, ನೆಕ್ಸ್ಟ್ ಚಾಟ್ ಮಸಾಲ, ಅದು ಅಷ್ಟೇ. ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಓಕೆ, ಸೊ ಇವಾಗ ಒಂದು ಬಾಕ್ಸ್ ಅಲ್ಲಿ ಇಟ್ಕೊಂಡು ಇದನ್ನ ಹಾಕ್ತೀನಿ. ಅಂದ್ರೆ ಇವಾಗ ಜನರಲಿ ಈ ಮಕ್ಳು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಏನೋ ತಿಂಡಿ ಅಂತ ಕಳಿಸ್ತಿರಲ್ಲ, ಅದ್ರ ಜೊತೆಗೆ ಇದನ್ನ ಕಳ್ಸಿದ್ರೆ ಒಂಥರ ಟೇಸ್ಟಿಯಾಗೂ ಇರುತ್ತೆ. ಸ್ವಲ್ಪ ಅವ್ರಿಗೆ ನೀವು ಚಿಪ್ಸ್ ಅಂತ ಹೇಳ್ಬಿಟ್ಟು ತಿನ್ನಿಸ್ಬಿಡ್ಬೋದು. ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ
ಗೋಲ್ಡನ್ ಬಾಕ್ಸ್ ರೆಡಿ. ಇದನ್ನ ನಯನ ಅನ್ನೋ ಪುಟಾಣಿ ಸ್ಕೂಲ್ ಹುಡುಗಿಗೆ ನಾವು ಗಿಫ್ಟ್ ಆಗಿ ಕೊಡ್ತಾ ಇದ್ವಿ. ಥ್ಯಾಂಕ್ ಯು. ಸೊ ಇವತ್ತು ನಮ್ಮ ದಂಪತಿಗಳು ಈ ಪುಟ್ಟ ಮಗುಗೋಸ್ಕರ ಒಂದು ಚಂದದ ಸ್ನಾಕ್ ಮಾಡ್ಕೊಟ್ಟಿದ್ದಾರೆ, ಕರಂ ಕುರುಂ ಪಾಸ್ತಾ. ಸೊ ನಮ್ಮ ಬೋರೋಸಿಲ್ ಅವರ ಕ್ಯಾರಿ ಫ್ರೆಶ್ ರೌಂಡ್ ಸ್ಟೇನ್ಲೆಸ್ ಸ್ಟೀಲ್ ಲಂಚ್ ಬಾಕ್ಸ್ ಮನೆಯ ಊಟದ ತಾಜಾತನವನ್ನ ಎಲ್ಲೆಡೆ ನಿಮ್ಮೊಂದಿಗೆ ಕೊಂಡೊಯ್ಯುವಂತಹ ಸ್ಮಾರ್ಟ್ ಆಯ್ಕೆ. ಕುಲ್ಜಾ ಸಿಮ್ಸನ್ ಕುಲ್ಜಾ ಸ್ಟೇನ್ಲೆಸ್ ಸ್ಟೀಲ್ ಕಂಟೈನರ್ಸ್ ಹಾಗೂ ಲಿಡ್ SSP ಪ್ಲೇಟ್ ಹೊಂದಿದ್ದು ರೊಟ್ಟಿ, ದಾಲ್ ಮತ್ತು ನಿಮ್ಮ ನೆಚ್ಚಿನ ಪಲ್ಯಗಳನ್ನು ಸುಲಭವಾಗಿ ಕೊಂಡೊಯ್ಯಬಹುದು. ಡಬಲ್ ವಾಲ್ ಇನ್ಸುಲೇಟೆಡ್ ಲಂಚ್ ಬಾಕ್ಸ್ ಆಗಿದ್ದು ದಾಲ್, ಸಾರು ಮತ್ತು ಇತರೆ ದ್ರವ ಆಹಾರಗಳನ್ನ ಬಿಸಿ ಮತ್ತು ತಾಜಾ ಇರಿಸುತ್ತೆ. ಅತ್ಯುತ್ತಮ ಗುಣಮಟ್ಟದ ಸ್ಟೇನ್ಲೆಸ್ ಸ್ಟೀಲ್ ಕಂಟೈನರ್ಸ್ ನಿಂದ ತಯಾರಿಸಲಾಗಿದೆ. ಕಂಟೈನರ್ಗಳ ಮೇಲೆ ಇರುವಂತಹ ಸ್ಟೇನ್ಲೆಸ್ ಸ್ಟೀಲ್ ಲಿಡ್ ಪ್ಲೇಟ್ ಮೇಲೆ ಉಪ್ಪಿನಕಾಯಿ, ಸಲಾಡ್ ಹಾಗೂ ಇತರೆ ಸೈಡ್ ಡಿಶ್ ಗಳನ್ನು ಸರ್ವ್ ಮಾಡ್ಕೋಬಹುದು. ಕ್ಯಾರಿ ಫ್ರೆಶ್ ಸ್ಟೇನ್ಲೆಸ್ ಸ್ಟೀಲ್ ಲಂಚ್ ಬಾಕ್ಸ್ ಮೇಲೆ ಉತ್ಪಾದನಾ ದೋಷದ ವಿರುದ್ಧ 1 ವರ್ಷದ ವಾರಂಟಿ ನೀಡಲಾಗುತ್ತೆ. ಬೋರೋಸಿಲ್ ಅವರ ಕ್ಯಾರಿ ಫ್ರೆಶ್ ಸ್ಟೇನ್ಲೆಸ್ ಸ್ಟೀಲ್ ಲಂಚ್ ಬಾಕ್ಸ್. ನಾವೀಗ ಅದನ್ನ ಟೇಸ್ಟ್ ಮಾಡ್ತಾವಿ. ಕರುಂ ಕುರುಂ ಪಾಸ್ತಾ. ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಬೇಕಂತೆ, ಕೊಡಿ ಇಲ್ಲಿ. ಅದೇ ಒಬ್ಬರೇ ತಿನ್ನೋದಲ್ಲ, ವೆರಿ ಬ್ಯಾಡ್. ಶೇರ್ ಮಾಡಿ ನಂತರ ಅನ್ನ ತುಂಬಾ ತಿಂಡಿ ಪೋತರು ಅನ್ಸುತ್ತೆ. ಹೌದು ಅಲ್ವಾ? ಚೆನ್ನಾಗಿದೆ. ನಾವು ಫ್ರೀಡಮ್ ರಿಫೈಡ್ ಸನ್ಫ್ಲವರ್ ಹಾಕಿ ಇದನ್ನ ಫ್ರೈ ಮಾಡ್ಕೊಂಡಿದೀವಲ್ಲ, ಅದಕ್ಕೆ ಇದ್ರ ಟೇಸ್ಟ್ ಒಂಥರ ಡಬಲ್ ಆಗಿದೆ, ಬೇರೆ ಲೆವೆಲ್ ತರ ಇದೆ, ಸಖತ್ತಾಗಿದೆ. ನೀವು ಟ್ರೈ ಮಾಡಿ. ನನ್ನ ಕಡೆಯಿಂದ ಈ ಕರುಂ ಕುರುಂಗೆ ಹೊಡಿ ಶಾವ್ಗೆ ಅಗ್ಮಜ್ಜಿಗೆ. ಕರಂ ಕುರಂ ಪಾಸ್ತಾ ಮಾಡುವ ವಿಧಾನ. ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ಬೇಯಿಸಿದ ಮ್ಯಾಕ್ರೋನಿ ಪಾಸ್ತಾ, 6 ಟೇಬಲ್ ಸ್ಪೂನ್ ಕಾರ್ನ್ ಹಿಟ್ಟು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಕಲಸಿಕೊಂಡ ಪಾಸ್ತಾ ಮಿಶ್ರಣವನ್ನು ನಿಧಾನವಾಗಿ ಬಿಸಿ ಎಣ್ಣೆಗೆ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಕರಿಯಿರಿ. ಈಗ ಒಂದು ಬೌಲ್ಗೆ ಕರಿದ ಮ್ಯಾಕ್ರೋನಿ ಪಾಸ್ತಾ, 1 ಟೀ ಚಮಚ ಧನಿಯಾ ಪುಡಿ, ಅರ್ಧ ಟೀ ಚಮಚ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಚಮಚ ಚಾಟ್ ಮಸಾಲ ಹಾಕಿ ಹದವಾಗಿ ಕಲಸಿಕೊಂಡರೆ ರುಚಿಯಾದ ಕರಂ ಕುರಂ ಪಾಸ್ತಾ ಸವಿಯಲು ಸಿದ್ಧ. ಇಷ್ಟು ಬಿಸಿ ಇದ್ರು ದಂಪತಿಗಳು ನಮಗೋಸ್ಕರ ಬಿಡು ಮಾಡ್ಕೊಂಡು ಪಾಪ ಹುಡುಗಿ ಕರಿತಾ ಇದ್ದಾಳೆ, ನಾವಿಲ್ಲ ಅಂತ ಹೇಳ್ಬಾರ್ದು, ಆ ಚಿಕ್ಕ ಹೃದಯಕ್ಕೆ ನೋವು ಕೊಡಬಾರ್ದು ಅಂತ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಬೋರೋಸಿಲ್ ಅವರ ಕಡೆಯಿಂದ ಸರ್ವ್ ಫ್ರೆಶ್ ಸೆಟ್ ಆಫ್ 3 ಸ್ಟೇನ್ಲೆಸ್ ಸ್ಟೀಲ್ ಇನ್ಸುಲೇಟೆಡ್ ಕರಿ ಸರ್ವರ್ ನಿಮ್ಗೋಸ್ಕರ. ಹೆಂಗಿದ್ರು ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಸೊ ಅದಕ್ಕೋಸ್ಕರ ಇನ್ನೂ ಚೆನ್ನಾಗಿ ಅಡುಗೆ ಮಾಡಿ ಇದರಲ್ಲಿ ಶೃಂಗಾರವಾಗಿರ್ಲಿ, ಅದನ್ನ ಹೊಟ್ಟೆ ತುಂಬಾ ತಿನ್ಲಿ ಅಂತ ನಮ್ಮ ಆಹಾರ ಅವರ ಕಡೆಯಿಂದ ಕೂಡ ಒಂದು ಪುಟ್ಟ ಕಾಣಿಕೆ ಇದೆ. ಆಹಾರ ಅವರ ಮಸಾಲಾ ಪೌಡರ್ ಹೊರತುಪಡಿಸಿ ರೆಡಿ ಟು ಈಟ್, ರೆಡಿ ಟು ಕುಕ್ ಪ್ರಾಡಕ್ಟ್ ಕೂಡ ಇದೆ. ಸೊ ನಿಮ್ಮ ಬಿಸಿ ಮಾರ್ನಿಂಗ್ ನ ಬೆಸ್ಟ್ ಆಯ್ಕೆಸ್ ahara.com ನಲ್ಲಿ ಪರ್ಚೇಸ್ ಮಾಡಬಹುದು. ಅವರ ಕಡೆಯಿಂದ ಕೂಡ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. SSP ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ನೀವು ಹಿಂಗಿಲ್ದೆ ಅಡುಗೆ ಮಾಡಲ್ಲ ಅಂದ್ರಲ್ಲ, ಸೂಪರ್. ಅದಕ್ಕೋಸ್ಕರ ಆಕ್ಚುಲಿ ದಿಸ್ ಇಸ್ ಒಳ್ಳೆ ಬ್ರ್ಯಾಂಡ್, ತುಂಬಾ ಚೆನ್ನಾಗಿರುತ್ತೆ ಅಡುಗೆ ಟೇಸ್ಟ್. ಸೂಪರ್, ಥ್ಯಾಂಕ್ ಯು. ಇವತ್ತಿನ ಯಾವ ಮನೆ ಮದ್ದನ್ನ ತೋರಿಸೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಆಕ್ಚುಲಿ ಇವತ್ತು ನಾನೇ ನಿಮ್ಮನ್ನ ಕೇಳಬೇಕು ಅಂತ, ಲಂಗ್ಸ್ ರಿಲೇಟೆಡ್ ಗೆ ಯಾವ್ದಾದ್ರು ಒಂದು ರೆಮಿಡಿ ಇದೆಯಾ ಅಂತ ಹೇಳಿ. ಖಂಡಿತ. ಲಂಗ್ಸ್ ನ ಆರೋಗ್ಯಕ್ಕೆ ಒಂದು ತುಂಬಾ ಉಪಯುಕ್ತವಾದ ಮನೆಮದ್ದಿದೆ. ಹರ್ಬಲ್ ಟಾನಿಕ್ ತರ ನಾವೇ ಮನೆಯಲ್ಲಿ ಮಾಡ್ಕೊಳ್ಬಹುದು. ಅದು ಸೇವನೆ ಮಾಡ್ತಾ ಮಾಡ್ತಾ ರೆಗ್ಯುಲರ್ ಆಗಿ ಆ ಕಫ ಕಟ್ಟೋದು ಅಥವಾ ಲಂಗ್ಸ್ ಅಲ್ಲಿ ಆ ಹೆವಿನೆಸ್ ಅಂತ ಅನ್ಸೋದು, ಬ್ರೀದಿಂಗ್ ಹೆವಿನೆಸ್ ಅನ್ಸೋದು, ಅದರೆಲ್ಲ ತುಂಬಾ ಒಳ್ಳೆ ರಿಲೀಫ್ ಅನ್ನ ಕಾಣಬಹುದು. ಓಕೆ, ಸೊ ಶುರು ಮಾಡ್ಕೊಂಡ್ಬಿಡೋಣ. ಖಂಡಿತ. ಏನ್ ಇವತ್ತಿನ ನಿಮ್ಮ ರೆಮಿಡಿ ಹೆಸರು? ಸೊ ನಾವು ಶ್ವಾಸಕೋಶ ಅಂತ ತುಂಬಾ ಚೆನ್ನಾಗಿ ಹೇಳ್ತೀವಿ ಕನ್ನಡದಲ್ಲಿ. ಸೊ ಅದರ ಆರೋಗ್ಯಕ್ಕೆ ಒಂದು ಮನೆ ಮದ್ದನ್ನ ಖಂಡಿತ ಮಾಡ್ತೀವಿ. ಸೊ ಇವತ್ತು ಶ್ವಾಸಕೋಶಕ್ಕೆ ಅದ್ಭುತವಾದ ಒಂದು ರೆಮಿಡಿಯನ್ನ ತೋರಿಸ್ತಾ ಇದ್ದಾರೆ. ಏನೆಲ್ಲ ಬೇಕು ಇದಕ್ಕೆ ಅಂತ ನೋಡ್ಕೊಂಡ್ ಬರೋಣ. ಸೊ ನಯನ ಅವರೇ, ಇದು ಮಾಡೋದು ತುಂಬಾ ಸುಲಭ. ಪ್ರತಿಯೊಂದು ಇಂಗ್ರೀಡಿಯೆಂಟು ನಮ್ಮ ಮನೆಯಲ್ಲಿ ತುಂಬಾ ಸುಲಭವಾಗಿ ಸಿಗತ್ತೆ. ಇದಕ್ಕೆ ಮೊದಲನೇದಾಗಿ ಸುಮಾರು 1 ಸ್ಪೂನ್ ಅಷ್ಟು, ದೊಡ್ಡ ಸ್ಪೂನ್ ಅಷ್ಟು ಜೇನುತುಪ್ಪನ ಹಾಕೋಬೇಕು. ಓಕೆ, ಸೊ 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕೊಳ್ಬಹುದು, ತೊಂದರೆ ಇಲ್ಲ. ಒಣ ಶುಂಠಿ ಪೌಡರ್ ತಗೊಳ್ತಾ ಇದ್ದೀನಿ, 1-2 ಚುಟ್ಕದಷ್ಟು ಅಂತ ಅನ್ಕೊಳ್ಳಿ. ಒಂದು ಸಣ್ಣ ಚುಟ್ಕದಷ್ಟು ಅರಿಶಿನ ಮತ್ತು 1-2 ಚುಟ್ಕ ಅಷ್ಟು ಪೆಪ್ಪರ್ ಪೌಡರ್, ಮೆಣಸಿನ ಪುಡಿ. ಓಕೆ,
ಇದನ್ನ ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಬೇಕು. ವಿಟಮಿನ್ ಸಿಗೆ ಒಂದು 2-3 ಡ್ರಾಪ್ ಅಷ್ಟು ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ, ನಿಂಬೆಹಣ್ಣು ರಸ ತಗೊಳ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಬ್ಲೆಂಡ್ ಮಾಡ್ಕೊಳ್ಬೇಕು. ಇದೊಂಥರ ಮನೇಲಿ ಮಾಡ್ಕೊಳ್ಳೋ ಟಾನಿಕ್ ಅಂತ ಅನ್ಕೊಳ್ಬಹುದು ನಾವು. ಸೊ ಈ ರೀತಿ 1 ಸ್ಪೂನ್ ಅಷ್ಟು, ಅಂದರೆ ನಾವು ಸಿರಪ್ ತಗೊಂಡ್ರೆ ಮನೇಲಿ ಹೇಗೆ ತಗೊಳ್ತೀವಿ ಅದನ್ನ ಬೆಳಗ್ಗೆ ಹೊತ್ತು 1 ಸರಿ ಕನ್ಸ್ಯೂಮ್ ಮಾಡಬೇಕು. ಓಕೆ. ಇದನ್ನ ಕನ್ಸ್ಯೂಮ್ ಮಾಡಿದ್ಮೇಲೆ ಒಂದು 15-20 ನಿಮಿಷ ನೀರು ಏನು ಕುಡಿಬೇಡಿ. ಯಾಕಂದ್ರೆ ಈ ಡ್ರೈ ಶುಂಠಿ ಪೌಡರ್ ಎಲ್ಲ ಹಾಕಿರೋದ್ರೆ ಸ್ವಲ್ಪ ಖಾರವಾಗಿ ಘಾಟ್ ಹೊಡಿಯುತ್ತೆ. ಸೊ ಅದೊಂದು ಸ್ವಲ್ಪ ಹಾಗೆ ಇರಲಿ. ನಿಮ್ಗೆ ನೀರು ಕುಡಿಲೇಬೇಕು ಅನ್ಸಿದ್ರೆ ಖಂಡಿತ ಉಗುರು ಬೆಚ್ಚಗಿರೋ ನೀರು ಕುಡಿಬೇಡಿ, ತಣ್ಣೀರು ಕುಡಿಬೇಡಿ, ಬಿಸಿ ನೀರನ್ನೇ ಕುಡಿಬೇಕು. ಈ ಮನೆ ಮದ್ದನ್ನ ದಯವಿಟ್ಟು ಟೇಸ್ಟ್ ಮಾಡಿ. ಸೊ ನೋಡಿದ್ರಲ್ಲ, ಲಂಗ್ಸ್ಗೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅದ್ಭುತವಾದ ಮನೆ ಮದ್ದನ್ನ ಹೇಳಿದ್ದಾರೆ ಇವತ್ತು ಡಾಕ್ಟ್ರು. ನೀವು ಕೂಡ ಇದನ್ನ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ನಾವು ಟೇಸ್ಟ್ ಕೂಡ ಮಾಡ್ಬೋದಲ್ವಾ. ವಾವ್, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಎಸ್, ತುಂಬಾ ಬ್ಯೂಟಿಫುಲ್ ಆಗಿದೆ. ಆರಾಮ್ಸೆ ಕನ್ಸ್ಯೂಮ್ ಮಾಡಬಹುದು ಅಂತ ನನಗನ್ಸುತ್ತಪ್ಪ. ಯಾವುದೇ ಕಹಿ ಇಲ್ಲ, ವಿಪರೀತ ಘಾಟು ಇರಲ್ಲ. ಹೌದು, ಆರಾಮಾಗಿ ತಗೊಳ್ಬಹುದು. ಹೌದು, ಸೂಪರ್ ಡಾಕ್ಟ್ರೆ. ಎಸ್, ಇವತ್ತು ಲಂಗ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಅದ್ಭುತವಾದ ರೆಮಿಡಿನ ತೋರಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತದೆ. ಖಂಡಿತ.